ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಶಿಲ್ಪಾ ಸವಿರುಚಿ ಚಾನಲ್ಗೆ ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತಿದ್ದೀನಿ. ಇವತ್ತೊಂದು ವಡೆ ರೆಸಿಪಿ ಹೇಳ್ತಾ ಇದ್ದೀನಿ. ಫಸ್ಟ್ ತೋರಿಸಿದ್ನಲ್ಲ ಆ ಟೀ ಕಪ್ಪಲ್ಲಿ ನಾನು 2 ಕಪ್ಪು ಬೇಳೆ ತೊಗೊಂಡಿದ್ದೀನಿ. 1 ಕಪ್ಪು ಕಡಲೆಬೇಳೆ, 1 ಕಪ್ಪು ಅಲಸಂದೆ ಬೇಳೆ, ಅಲಸಂದೆ ಕಾಳಿರುತ್ತಲ್ಲ ಅದನ್ನು ಬೇಳೆ ಅಂಗಡಿಲೂ ಸಿಗುತ್ತೆ. ಇಲ್ಲಿ ಮನೇಲಿತ್ತು, ಅದಕ್ಕೆ ಅದನ್ನೇ ಉಪಯೋಗಿಸ್ಬಿಟ್ಟು ಮಾಡಿದ್ದೀನಿ. ಅಂಗಡಿಲಿ ಕೇಳಿದ್ರೆ ಸಿಗುತ್ತೆ. ಅದರ ಜೊತೆಗೆ ಫಸ್ಟು ಅದು ಸ್ವಲ್ಪ ತರ್ತರಿಯಾಗಿ ರುಬ್ಬಿ ಹಾಕ್ಕೊಂಡಿದ್ದೀನಿ. ಸೆಕೆಂಡ್ ಟೈಮ್ ಹಾಕಬೇಕಾದ್ರೆ ಸ್ವಲ್ಪ ಅದಕ್ಕೆ ಮಸಾಲ ಖಾರ ಎಲ್ಲ ಇದ್ದರೆ ಚೆನ್ನಾಗಿರುತ್ತೆ ಅಂತ ಶುಂಠಿ ಹಸಿಮೆಣ್ಸಿನ್ಕಾಯಿ ಸೇರಿಸ್ಬಿಟ್ಟು ಸ್ವಲ್ಪ ತರ್ತರಿಯಾಗಿ ರುಬ್ಬಿಟ್ಟು ಒಂದು ಪಾತ್ರೆ ಅಥವಾ ಬಟ್ಲಿರುತ್ತಲ್ಲ, ಬೌಲ್ ದೊಡ್ಡದು, ಅದರಲ್ಲಿ ಹಾಕ್ಬಿಟ್ಟು ಇದಕ್ಕೆಲ್ಲ ಈರುಳ್ಳಿ ಅದನ್ನೆಲ್ಲ ಹಾಕ್ಕೊಂಬಿಟ್ಟು ಚೆನ್ನಾಗಿ ಕಲಿಸ್ಬೇಕು. ತುಂಬ ಟೇಸ್ಟಿಯಾಗಿರುತ್ತೆ ಇದು ವಡೆ. ಮಕ್ಕಳಿಗೆ ಇಲ್ಲಾಂದರೆ ಸಂಜೆ ಹೊತ್ತು ಸ್ನ್ಯಾಕ್ಸ್ ಟೈಮು, ಮಳೆ ಬಂದಾಗ ಈ ಥರ ಅದೇ ಬೋಂಡಾ ಬಜ್ಜಿ ತಿಂದು ಬೇಜಾರಾಗಿದ್ದರೆ ಈ ಥರ ವಡೆ ಮಾಡ್ಕೊಂಡ್ರೆ ರುಚಿನೂ ಡಿಫ್ರೆಂಟಾಗಿರುತ್ತೆ ಮತ್ತು ತಿನ್ನೋಕ್ಕೂ ಏನಾದರೂ ಡಿಫ್ರೆಂಟಾಗಿ ಬೇರೆ ಸ್ಪೆಷಲ್ ಆಗಿರುತ್ತೆ. ನೋಡಿ, ಫಸ್ಟು ಈರುಳ್ಳಿ ಹಾಕಿದ್ದೀನಿ. ಫಸ್ಟು ಸಣ್ಣದಾಗಿ ಹೆಚ್ಚಿರೋಂಥದ್ದು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು. ನೀವು ಬೇಕಂದರೆ ಇದರಲ್ಲಿ ಬೀನ್ಸು ಮತ್ತು ಕ್ಯಾರೆಟು ಅದನ್ನು ಸಣ್ಣದಾಗಿ ಹಚ್ಚಿ ಹಾಕ್ಕೋಬೋದು. ವೆಜಿಟೇಬಲ್ ವಡೆ ಆಗುತ್ತೆ ಆವಾಗ. ನಾನಿಲ್ಲಿ ಹಾಕಿಲ್ಲ. ಬೀನ್ಸು ಮತ್ತು ಕ್ಯಾರೆಟು, ಆಲೂಗಡ್ಡೆನೂ ಹಾಕ್ಕೋಬೋದು. ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ಅದು ಮಸಾಲ ವೆಜಿಟೇಬಲ್ ವಡೆ ಆಗುತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಜೀರಿಗೆ ಮತ್ತು ಅಜ್ವೈನ, ಓವಿನ ಕಾಳು ಅಂತಾರಲ್ಲ ಅದನ್ನು ಹಾಕಿದ್ದೀನಿ. ಮತ್ತು ಇನ್ನೂ ಸ್ವಲ್ಪ ಖಾರಕ್ಕೆ ಸ್ವಲ್ಪ ಜಾಸ್ತಿ ಬೇಕು ಅಂತ ಖಾರದ ಪುಡಿನೂ ಹಾಕಿದ್ದೀನಿ. ಇನ್ನೂ ಖಾರ ಬೇಕು ಅನ್ನೋರು ಚಿಕ್ಕದಾಗಿ ಹಸಿಮೆಣ್ಸಿನ್ಕಾಯಿನ ಹೆಚ್ಚಿ ಹಾಕೋಬೋದು. ಮತ್ತು ಸ್ವಲ್ಪ ಒಂದು 1/4 ಟೇಬಲ್ ಸ್ಪೂನು ಸೋಡಾ ಹಾಕಿದ್ದೀನಿ, ಅಡುಗೆ ಸೋಡಾ ಬರುತ್ತಲ್ಲ ಅದು. ಇದನ್ನು ಚೆನ್ನಾಗಿ ಒಂದಕ್ಕೊಂದು ಬೆರೆಯೋ ಥರ ಚೆನ್ನಾಗಿ ಕಲಿಸ್ಕೋಬೇಕು. ಈ ಥರ ಉಂಡೆ ಮಾಡಿಬಿಟ್ಟು ಆಮೇಲೆ ತಟ್ಟೋದು. ಜಾಸ್ತಿ ದಪ್ಪ ತಗೊಂಡ್ರೆ ಚೆನ್ನಾಗಿ ಬೇಯಲ್ಲ. ಸ್ವಲ್ಪ ತೆಳುವಾಗಿ ನೋಡ್ಕೊಂಡು ಒಂದು ಮೀಡಿಯಮ್ ಸೈಜಲ್ಲಿ ತಗೊಂಡ್ಬಿಟ್ಟು ಎಣ್ಣೆ ಕಾದಿದೆ ನೋಡಿ, ಇವಾಗ ಹಾಕಿದ್ರೆ ಬಿಸಿ ಮಸಾಲ ವಡೆ ರೆಡಿ. ತುಂಬ ರುಚಿಯಾಗಿರುತ್ತೆ. ನೀವು ಮಾಡ್ಕೊಳ್ಳಿ ಈ ರೆಸಿಪಿನ. ಮನೇಲಿ ಮಾಡಿಬಿಟ್ಟು ಹೇಗೆ ಬರುತ್ತೆ ಅಂತ ಕಮೆಂಟ್ ಮಾಡಿ. ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊತೀನಿ. ತುಂಬ ರುಚಿಯಾಗಿರುತ್ತೆ. ತಿಂಡಿ ಜೊತೆಗೆ ಇಡ್ಲಿ ಸಾಂಬಾರು ಮಾಡಿದಾಗ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಬೋದು. ಮಕ್ಕಳಿಂದ ದೊಡ್ಡವರು ಇಷ್ಟಪಡ್ತಾರೆ. ನೋಡಿ, ಒಂದೊಂದೇ ಈ ಥರ ತಟ್ಕೊಂಡ್ಬಿಟ್ಟು ಹಾಕೋದು. ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ನೋಡ್ಕೊಂಡು ಚೆನ್ನಾಗಿ ಬೇಯಿಸ್ಬೇಕು. ಈಗ ಹಿಟ್ಟಲ್ವಲ್ಲ, ಬೇಳೆ ಆಗಿರೋದ್ರಿಂದ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿದ್ದೀನಿ ನಾನಿಲ್ಲಿ. ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಗರಿಗರಿಯಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಕ್ರಿಸ್ಪಿನೆಸ್ಸು ಜಾಸ್ತಿ ಇರುತ್ತೆ ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ. ಚೆನ್ನಾಗಿ ಬೇಯಿಸ್ಬೇಕು. ನೋಡಿ, ಬಿಸಿ ಮಸಾಲ ಕಡಲೆಬೇಳೆ ಮತ್ತು ಅಲಸಂದೆ ಬೇಳೆ ವಡೆ ರೆಡಿ. ತುಂಬ ರುಚಿಯಾಗಿರುತ್ತೆ. ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ರೆಸಿಪಿ ಇಷ್ಟವಾಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತು ನಿಮ್ಗೆ ಯಾವುದೇ ಥರ ಡಿಫ್ರೆಂಟ್ ಆಗಿರೋಂಥದ್ದು, ರುಚಿಯಾಗಿರೋಂಥದ್ದು ರೆಸಿಪಿ ಬೇಕಂದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಸಿಗ್ತಾನೆ ಇರುತ್ತೆ ಹೊಸ ರೆಸಿಪಿಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮ್ಗೆ ಇಷ್ಟವಾದ ರೆಸಿಪಿಗಳನ್ನ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಆರೋಗ್ಯವಾಗಿರಿ. ಇದೇ ಥರ ನಮ್ಮ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನೆಕ್ಸ್ಟ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಆಲ್.